ನಾನು ಅವತ್ತು ಹೇಳ್ದಂಗೆ ನಮ್ಮ ಅಕ್ಕಪಕ್ಕದ ಅಂಗಡಿ ರೀಚಾರ್ಜ್ ಅಂಗಡಿಯವ್ರನ್ನ ಬೆಳೆಸೋಣ ಅಂತ ಹೇಳಿರೋ ಮಾತಿಗೆ ಇವತ್ತು ನಾನು ಇಲ್ಲಿ ಬಂದುಬಿಟ್ಟು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಕೆಲಸ ನಾನು ಮಾಡಿದ್ದೀನಿ. ಇವತ್ತಿಂದ ನಿಮ್ಮ ಅಕ್ಕಪಕ್ಕದ ಅಂಗಡಿಯವ್ರನ್ನ ಬೆಳೆಸೋ ಜವಾಬ್ದಾರಿ ನಿಮ್ಮದು. ನೀವು ಹೋಗ್ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮೊಬೈಲ್ ಅಂಗಡಿಯವ್ರನ್ನ ರೀಚಾರ್ಜ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು ಹೋಗ್ಬಿಟ್ಟು ನಮ್ಮ ಅಕ್ಕಪಕ್ಕದಲ್ಲಿರೋ ಲೋಕಲ್ ಅಂಗಡಿಯಲ್ಲೇ ರೀಚಾರ್ಜ್ ಮಾಡಿಸಿದ್ದೀನಿ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಇಲ್ಲೇ ನಮ್ಮ ಅಕ್ಕಪಕ್ಕ ಅಂಗಡಿಯಲ್ಲಿ ರೀಚಾರ್ಜ್ ಮಾಡಿಸ್ರಿ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬನು ಪರ್ ಮಂತ್ 300 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾನಂದರೆ ಅವನಿಗೆ ಕಂಪ್ನಿ ಕಡೆಯಿಂದ ಫೋನ್ಪೇ ಅವನಿಗೆ ಅಥವಾ ಗೂಗಲ್ ಪೇ ಅವನಿಗೆ 9 ರೂಪಾಯಿ ಅಂತ ಹೇಳ್ಬಿಟ್ಟು ಕಮಿಷನ್ ಕೊಡ್ತಾನೆ. 100 ರೂಪಾಯಿಗೆ 3 ರೂಪಾಯಿ, 300 ರೂಪಾಯಿ ಅಂದರೆ ಅಲ್ಲಿಗೆ 9 ರೂಪಾಯಿ ಆಗುತ್ತೆ. ನಮ್ಮ ಹತ್ರ ಪ್ಲಾಟ್ಫಾರ್ಮ್ ಚಾರ್ಜು 2 ರಿಂದ 3 ರೂಪಾಯಿ ತಗೊಂಡ್ರು ಕೂಡ 12 ರೂಪಾಯಿ ಆಗುತ್ತೆ. ಅದೇ ನಾವು 10 ರೂಪಾಯಿ ಅಂತ ನಾವು ಲೆಕ್ಕ ಮಾಡಿದರೆ ಒಬ್ಬ ವ್ಯಕ್ತಿಯಿಂದ ಒಂದು 50 ಕೋಟಿ ಜನ ರೀಚಾರ್ಜ್ ಮಾಡಿಸಿದರೆ ಅಲ್ಲಿಗೆ ಎಷ್ಟಾಗುತ್ತಂದರೆ 50 ಕೋಟಿ ಜನಕ್ಕೆ 500 ಕೋಟಿ ಆಗುತ್ತೆ. ಅದೇ ಒಬ್ಬನ ಜೋಬಿಗೆ ಹೋಗೋ 500 ಕೋಟಿನ ನಾನು ಅಕ್ಕಪಕ್ಕದ ಅಂಗಡಿಯರಿಗೆ ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೀವು ಕೂಡ ಅಷ್ಟೇ, ನೆಕ್ಸ್ಟ್ ಟೈಮ್ ನಿಮ್ಮ ರೀಚಾರ್ಜ್ ಖಾಲಿ ಆದಾಗ ನಿಮ್ಮ ಅಕ್ಕಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೊಳ್ಳಿ. ಲೋಕಲ್ ಅವರಿಗೆ ಸಪೋರ್ಟ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.